ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಮೈ ವ್ಲಾಗ್. ನೋಡಿ ನಮ್ಮ ಪುಟ್ಟ ಲಕ್ಷ್ಮಿ ಚೆನ್ನಾಗಾಗಿದ್ದಾಳೆ ಅಂತ ಅಂದ್ಬಿಟ್ಟು ಬನ್ನಿ ಇವತ್ತು ಮಕ್ಕಳ ಜೀವನ ಹಳ್ಳಿಯಲ್ಲಿ ಹೆಂಗಿರುತ್ತೆ ಅಂದ್ಬಿಟ್ಟು ತೋರಿಸ್ಕೊಡ್ತೀನಿ. ಸಿಟಿಯಲ್ಲಾದರೆ ಲ್ಯಾಪ್ಟಾಪು ಟಿ ವಿ ಮೊಬೈಲ್ಗೆ ಅಡಿಕ್ಟ್ ಆಗಿರೋ ಮಕ್ಕಳು ಹಳ್ಳಿಲಿ ಇದ್ದರೆ ಹೆಂಗಿರ್ತಾರೆ ನೋಡಿ. ಅವ್ರದ್ದೇ ಆದ ಪ್ರಪಂಚ ಇರುತ್ತೆ. ಇಲ್ಲಿ ಹಸುಗಳನ್ನ ನೋಡ್ಕೊಳ್ಳೋದು, ಹೊಲದಲ್ಲಿ ಏನಾದರೂ ಕೆಲಸ ಮಾಡೋದಕ್ಕೆ ಹೆಲ್ಪ್ ಮಾಡೋದು. ನೋಡಿ ಬೆಳಗ್ಗೆ ಎದ್ದು ನಮ್ಮ ಅಕ್ಕನೇ ಹಾಲು ಕರಿತಿದ್ಲು, ಈಗ ಮಿಷಿನ್ ತಂದಿದ್ದಾರೆ. ಸೊ ನಮ್ಮ ಮೌನೇಶೇ ಎಲ್ಲ ಮಿಷಿನ್ ಎಲ್ಲ ಅದಕ್ಕೆ ಫಿಟ್ ಮಾಡ್ತಾನೆ. ನಾನು ಮುಂದಿನ ಬ್ಲಾಗ್ಸಲ್ಲಿ ಅದನ್ನ ಹೇಗೆ ಫಿಟ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಈಗ ನೋಡಿ ಹಾಲೆಲ್ಲ ಒಂದು ಕ್ಯಾನಲ್ಲಿ ಕಲೆಕ್ಟ್ ಆಗ್ತಾ ಇದೆ. ಅದನ್ನು ನಾವು ಡೈರಿಗೆ ಹಾಕ್ಬಿಡ್ತೀವಿ. ಮತ್ತು ಎಮ್ಮೆ ಹಾಲನ್ನ ಮಾತ್ರ ನಾವು ಮನೆಗೆ ಅಂತ ಇಟ್ಕೊಳ್ಳೋದು. ಹಸು ಹತ್ರ ಎಲ್ಲ ಇವನೇ ಮಾಡ್ಕೊಳ್ತಾನೆ. ಇವಾಗ ಸ್ವಲ್ಪ ದೊಡ್ಡವನಾಗಿದ್ದಾನಲ್ಲ ಅದಕ್ಕೆ ಫಸ್ಟ್. ಮತ್ತು ಈಗ ಲಕ್ಷ್ಮಿಗೂ ಕೂಡ ಹಾಲಿಟ್ವಿ, ಅದನ್ನು ಹಾಲು ಕುಡಿತಾ ಇದೆ. ಹಳ್ಳಿಯಲ್ಲಿರೋ ಮಕ್ಕಳಿಗೆ ಕಷ್ಟ ಸುಖ ಎಲ್ಲ ಗೊತ್ತಿರುತ್ತೆ. ಇದ್ರ ಸಿಟಿಯಲ್ಲಿರೋ ಮಕ್ಕಳಿಗೆ ಅಷ್ಟೊಂದು ಅದ್ರ ಬಗ್ಗೆ ತಿಳುವಳಿಕೆ ಇರೋಲ್ಲ. ಕೇಳಿದ್ದೆಲ್ಲ ಈಸ್ಕೊಟ್ಬಿಟ್ಟು ಜಾಸ್ತಿ ಮುದ್ದು ಮಾಡಿಬಿಟ್ಟಿರ್ತಾರೆ. ಈಗೆಲ್ಲ ಪೈಪ್ ಯೂಸ್ ಮಾಡಿಕೊಂಡು ಹಸುನ ಅವನೇ ತೊಳೆದ್ಬಿಡ್ತಾನೆ. ಪೈಪ್ ಸಹಾಯದಿಂದ ಹಸುಗಳನ್ನೆಲ್ಲ ಅವನೇ ತೊಳೆದಾಕ್ತಾ ಇದ್ದಾನೆ. ಇವಾಗ ತಿಂಡಿಗೆ ಅಂತ ಅಮ್ಮ ಚಟ್ನಿ ರುಬ್ತಾ ಇದ್ದಾಳೆ. ಅಪ್ಪಗೆ ಎಲ್ಲ ಚಟ್ನಿ ಮತ್ತು ಮಸಾಲೆ ಎಲ್ಲ ಒಳ್ಳಲ್ಲೇ ರುಬ್ಕೊಳ್ಬೇಕು. ಮತ್ತು ಒಲೆ ಮೇಲೇ ಅಡುಗೆ ಎಲ್ಲ ಮಾಡ್ಕೊಳ್ಬೇಕು. ನೋಡಿ ಚಟ್ನಿ ರುಬ್ಬಿದ್ದಾಯಿತು. ಇವಾಗ ದೋಸೆ ಸುಡ್ತಿದ್ದಾರೆ. ದೋಸೆನೂ ಅಷ್ಟೇ ಒಲೆ ಮೇಲೇ ಸುಟ್ಕೊಳ್ಬೇಕು. ಇದರಿಂದನೇ ಮೋಸ್ಟ್ಲಿ ಅವ್ರು ಗಟ್ಟಿಯಾಗಿ ಆರೋಗ್ಯವಾಗಿರೋದು ಅನಿಸುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್.